ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ Vibo27. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಸಂಜೆ ಆಗಿಬಿಡ್ತು. ಇವಾಗ ನಾವು ಈವ್ನಿಂಗ್ ವಾಕ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಿತ್ವಿ ಇಬ್ಬರು ಸ್ಟಾರ್ಟ್ ಆಗ್ತಾಯಿದ್ದೀವಿ. ಈ ನಡುವೆ ಈವ್ನಿಂಗ್ ವಾಕ್ಗೆಲ್ಲ ಹೋಗ್ಲಿಕ್ಕಾಗಿಲ್ಲ. ನಿತ್ವಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಆಲ್ಮೋಸ್ಟ್ 1 ವೀಕಿಂದ ನಾವು ಆಚೆ ಕರ್ಕೊಂಡು ಹೋಗಿರಲಿಲ್ಲ. ಬಟ್ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ವಾಕ್ ಹೋಗೋಣ. ಹಾಯ್ ಹೇಳಿ, ಹಾಯ್ ಹೇಳಿ ನಿತ್ವಿ, ಹಾಯ್ ಹೇಳಿ, ಹಾಯ್ ಆಲ್ ಹೇಳಿ. ಹಾಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಸೊ ಈಗ ವಾಕ್ ಹೋಗೋಣ. ಸಂಜೆ ಆಗಿಬಿಟ್ಟಿದೆ, ಆಲ್ಮೋಸ್ಟ್ ಟೈಮ್ 5 o'clock ಆಗಿದೆ, 5:30 ಆಗಿದೆ. ಸೊ ವಾಕ್ ಹೋಗೋಣ. ಓಕೆನಾ, ಬನ್ನಿ ಹೋಗೋಣ. ಎಲ್ಲಿ ಹೋಗೋಣ ನಿತ್ವಿ? ಎಲ್ಲಿಗೆ ಹೋಗೋಣ? ಯಾರ ಹತ್ರಗೆ ಹೋಗೋಣ? ಹೋಗೋಣ ಹೋಗೋಣ ಬನ್ನಿ ಹೋಗೋಣ. ಆದರೆ ಕೈ ಹಿಡ್ಕೊ. ನಡೀರಿ. ಎಲ್ಲಿದೆ? ಏನು ಬೇಕು? ಯಾವುದು? ಅಲ್ಲೇನಿದೆ? ಎಲ್ಲ ಕಿತ್ಬಿಟ್ಟಿದ್ದಾರೆ ನಿತ್ವಿ, ಸ್ವಲ್ಪನೇ ಇದೆ. ಇನ್ನು ನಿತ್ವಿ ಬೇಕು ಕಾಯಿ ಅಂತ ಕೇಳ್ತಿದ್ರೆ, ಹಾಗಾಗಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹುಡುಗ ಹೋಗ್ತಿದ್ದ. ಅವ್ರನ್ನ ಕೇಳಿದ್ರೆ ಅವ್ರು ಸ್ವಲ್ಪ ಕಾಯಿನ ಕಿತ್ಕೊಡ್ತಾ ಇದ್ದಾರೆ. ನಮ್ಮ ನಿತ್ವಿ ಈ ಮರದ ಹತ್ರ ಬರೋಷ್ಟೊತ್ತಿಗೆ ಹೋಗ್ದಿರ ನಿಂತ್ಬಿಟ್ಟಿದ್ದಾರೆ. ನನಗೆ ಬೇಕು ಒಂದೊಂದಾಗಿ ತಗೊಳ್ಳಿ, ಸಾಕು. ಕುತ್ಕೋ ನಿತ್ವಮ್ಮ, ಕುತ್ಕೊಂಡು ತಿನ್ನು. ಕೂರೊಂದು ಹತ್ರ ಸಿಟ್. ಸರಿಯಾಗಿ ಕುತ್ಕೊಳ್ಳಿ. ವೆರಿ ಗುಡ್. ಹಾಗೆ ನಾವು ಸ್ಕೂಲ್ ಹತ್ರ ಬಂದು ತುಂಬ ದಿನ ಆಗಿಬಿಟ್ಟಿತ್ತು. ಈ ನಡುವೆ ನಾವು ಸ್ಕೂಲ್ ಹತ್ರಕ್ಕೆ ಬರಲೇ ಇರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಹೊತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿತ್ವಿನೂ ಅಲ್ಲಿ ಚೆನ್ನಾಗಿ ಆಟ ಆಡಿದ್ರೆ. ಇವತ್ತು ತುಂಬ ದಿನ ಆಯ್ತಲ್ಲ ಆಚೆಗೆ ಬಂದು. ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇದ್ರೆ ಕೆಳಗಡೆ ಸಾಕಷ್ಟು ನೇರಳೆ ಹಣ್ಣು ಬಿದ್ದಿದೆ. ಆಲ್ಮೋಸ್ಟ್ ಅಲ್ಲಿ ತಗೊಂಡು 1-2 ಕ್ರೇಟ್ ಆಗ್ಬೋದು ಅನ್ಸುತ್ತೆ. ಎಷ್ಟು ಲಾಸ್ ಆಗುತ್ತೋ. ಆಲ್ಮೋಸ್ಟ್ ಅಲ್ಲಿ ಕ್ರೇಟ್ 1500 ಹಂಗೆ ಹೋಗ್ತಿದೆ. ಎಷ್ಟು ಲಾಸ್ ಆಗ್ತಿದೆಯೋ ಪಾಪ. ಅಕ್ಕ ಅಣ್ಣ ಎಲ್ಲಿರೋದು? ಅಲ್ಲಿ ಯಾರಿರೋದು? ಅಕ್ಕ ಅಲ್ಲಿರೋದು. ಈ ಕಡೆ ಯಾರಿರೋದು? ಅಣ್ಣ. ಈ ಕಡೆ ಯಾರಿರೋದು? ಅತ್ತ ಅಲ್ಲಮ್ಮ, ಅಕ್ಕ. ಏನ್ ಮೇಲೆ ಕುತ್ಕೊಂಡಿದ್ದಾರೆ? ಹಾಯ್ ಹೇಳು. ಯಾರಿಗೆ? ಅಣ್ಣಗ. ಬೇಡ, ನೀನು ತಿನ್ನು. ಮಾಡ್ಕೊ, ನೀನು ತಿನ್ನು. ಇಲ್ಲಿ ಹಾಗೆ ಅವ್ರ ಅಕ್ಕಂದರು ಮತ್ತು ಅವ್ರ ಅಣ್ಣ ಬಂದಿದ್ರೆ ಇಲ್ಲಿ ಆಟ ಆಡ್ತಿದ್ದಾರೆ ಸ್ಕೂಲ್ ಹತ್ರಾಗಿ. ಅವ್ರು ಹಾಗೆ ದಾರಿಯಲ್ಲಿ ಹೋಗ್ತಾ ನಿತ್ವಿನ ನೋಡಿಬಿಟ್ಟು ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ಬಂದರು. ಇವ್ರು ಎಷ್ಟು ಕರೆದ್ರು ಅವ್ನು ಹೋಗ್ತಾ ಇಲ್ಲ, ಆಟ ಆಡಿಸ್ತಾ ಇದ್ದಾನೆ ಅವ್ರನ್ನೇ. ಆ್ಯಂಡ್ ಹಾಗೆ ಇಲ್ಲಿ ನೋಡ್ತಾ ಇಲ್ಲ, ಅಲ್ಲಿ ಆಲ್ರೆಡಿ ಬೋರ್ಡ್ ಮೇಲೆಲ್ಲ ಬರ್ತಿದ್ದಾರಲ್ಲ, ಸೊ ಅದನ್ನು ನೋಡಿ ಹೇಳ್ಕೊಡ್ತಿದ್ರೆ ಇವರು ಹೇಳೋದು ಮತ್ತು ಓಡಿ ಹೋಗೋದು ಥರ ಮಾಡಿ ಆಟ ಆಡ್ತಿದ್ರು. ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬ್ಲ್ಯಾಕ್ ಕವರಲ್ಲಿ ಚಿಕನ್ ಆ್ಯಂಡ್ ಹಾಗೆ ಸೊಪ್ಪು ತೊಗೊಂಬಂದಿದ್ರು, ಕೊತ್ತಂಬರಿ ಸೊಪ್ಪು. ಅದನ್ನು ನೋಡಿದ ತಕ್ಷಣ ನಾನ್ ವೆಜ್ ಅಂತ ಅಂದ್ಬಿಟ್ಟು ಅದೊಂಥರ ಎಮೋಷನ್ ಅಲ್ವಾ, ಬ್ಲ್ಯಾಕ್ ಕವರ್ ನೋಡಿ ಹಾಗೆ ಕೊತ್ತಂಬರಿ ಸೊಪ್ಪು ನೋಡಿದ್ರೆ. ಸೊ ಅದನ್ನೆಲ್ಲ ಒಂದು ಬಾಟ್ಲಿಗೆ ಹಾಕಿ ಮುಚ್ಚಿಟ್ಬಿಟ್ಟು ಆಚೆ ಬಂದರೆ ಕೋಳಿ ಬಂದಿತ್ತು. ಕೋಳಿಗೆ ಏನು ಆಟ ಆಡಿಸ್ತಾರೋ ನಿತ್ವಿ, ಅದು ಒಳಗಡೆಗೆ ಬರೋಂಗಿಲ್ಲ, ಅದನ್ನು ಓಡಿಸೋದು, ಅದರಿಂದನೇ ಓಡ್ತಾನೆ ಇರ್ತಾರೆ. ಪಾಪ ಅದು ಭಯ ಪಟ್ಕೊಂಡ್ಬಿಟ್ಟು ಕಾರ್ ಕೆಳಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟಿದೆ. ಅದಕ್ಕೊಂದೇ ಒಂದು ಪಾಪು ಆಗಿದೆ. ಅದನ್ನು ಓಡಿಸ್ತಾನೆ ಇರ್ತಾರೆ, ಬಿಡೋದೇ ಇಲ್ಲ. ಅದೆಲ್ಲಿ ಹೋದ್ರೆ ಅಲ್ಲಿ ಅದು ಮನೆಯಿಂದ ಆಚೆ ಹೋಗೋರು ಗೇಟಿಂದ ಆಚೆ ಹೋಗಬೇಕು, ಅಷ್ಟವರೆಗೂ ಅದನ್ನು ಓಡಾಡಿಸ್ತಾನೆ ಇರ್ತಾರೆ. ಪಾಪ ಅನಿಸುತ್ತೆ. ಬಟ್ ನಾವೇನಾದರೂ ಹೇಳಲಿಕ್ಕೆ ಹೋದರೆ ಅಳ್ತಾರೆ. ಹಾಗಾಗಿ ನಾನು ಸುಮ್ಮನೆ. ಏನು ಬೇಕು ಹೇಳಿ? ಏನು ಮಾಡ್ಬೇಕು ಅದನ್ನು? ಏನು ಮಾಡಬೇಕು? ಬೆಳಗಿಂದ ಎಷ್ಟು ತಿಂದಿರೋದು? ಸಾಕು, ಇಡಿಯಲ್ಲಿ ಕ್ರೇಟ್ ತಳ್ಳಿ ಒಳಗಡೆಗೆ. ಬೆಳಗಿಂದ ತಿಂದಿದ್ರಾ ಇಲ್ವಾ? ಎಷ್ಟು ಸರಿ ತಿನ್ನೋದು? ಇಡಿಯಲ್ಲಿ ಸಾಕು ನಿತ್ವಿ. ಬೇಡ ಅಂತ ಹೇಳ್ತಾ ಇದ್ದೀನಲ್ವಾ? ಬೇಡಮ್ಮ ನಿತ್ವಿ. ಇನ್ನು ನಾನು ಒಳಗಡೆ ಬಂದಮೇಲೆ ಚಿಕನ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಈರುಳ್ಳಿ ಹಾಗೆ ಟೊಮ್ಯಾಟೊ ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಕಟ್ ಮಾಡಿ ಅಲ್ಲಿ ಇಟ್ಕೊಂಡಿದ್ದೀನಿ. ನಾನು ಫಸ್ಟ್ಗೆ ರೈಸ್ಗೆ ಇಟ್ಬಿಟ್ರೆ ರೈಸ್ ಆಗ್ತಾ ಇರುತ್ತಲ್ಲ ಅಂತ ಅಂದ್ಬಿಟ್ಟು ರೈಸ್ನ ವಾಶ್ ಮಾಡ್ಕೊಬಂದು ಕುಕ್ಕರಲ್ಲಿಟ್ಟು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಹಾಕ್ಬಿಟ್ಟು ನಾವು 1-2 ವಿಷಲ್ ಇಟ್ಕೊಂಡ್ರೆ ರೈಸ್ ಆಗುತ್ತೆ. ಅಷ್ಟರಲ್ಲಿ ಚಿಕನ್ ಕರಿ ಮಾಡ್ಕೊಬಿಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಸೊ ಚಿಕನ್ ಕರಿ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಒಂದ್ಸಲ ನಾನು ಫ್ರೈ ಥರ ಮಾಡ್ಕೊಳ್ಳೋಣ ಅಂತ ಅನ್ಕೋತಿದ್ದೀನಿ. ತುಂಬ ಕರಿ ಥರ ಏನೂ ಬೇಡ, ಫ್ರೈ ಥರ ಮಾಡಿಕೊಂಡ್ರೆ ಸಾಕು ಅಂತ ಅಂದ್ಬಿಟ್ಟು ಫ್ರೈ ಥರ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಆಯಿಲ್ನ ಹಾಕ್ಕೊಂಡು
ಸ್ವಲ್ಪ ಸಾಸಿವೆ ಹಾಕ್ಕೋಬೇಕಾಗತ್ತೆ. ಅದು ಚಿಟಪಟ ಅನ್ನತ್ತಲ್ಲ, ಆಗ ನಾವು ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಇನ್ ಕೇಸ್ ನಿಮ್ಮ ಹತ್ರ ಮೆಣಸಿನ್ಕಾಯಿ ಇದ್ರೆ, ಹಸಿ ಮೆಣಸಿನ್ಕಾಯಿ ಇರುತ್ತಲ್ವ ಅದನ್ನಿದ್ರೆ ಹಾಕ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಆ್ಯಂಡ್ ಅದು ಸ್ವಲ್ಪ ಗೋಲ್ಡನ್ ಕಲರ್ ಥರ ಫ್ರೈ ಆಗಬೇಕು. ಲೈಟ್ ಗೋಲ್ಡನ್ ಕಲರ್ ಬರುತ್ತಲ್ಲ ಆವರೆಗೂ ಫ್ರೈ ಆಗೋಕ್ಕೆ ಬಿಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ ಟೊಮ್ಯಾಟೊ ಸೇರಿಸ್ಕೋಬೇಕಾಗುತ್ತೆ. ಟೊಮ್ಯಾಟೊ ಸೇರಿಸ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಟೊಮ್ಯಾಟೊ ಬೇಗ ಸ್ಮ್ಯಾಶ್ ಆಗುತ್ತೆ, ಬೇಗ ಬೆಂದ್ಬಿಡುತ್ತೆ ಅನ್ನೋ ಥರ ನಾವು ಇದಾಗುತ್ತೆ. ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಹಾಗೆ ವಾಶ್ ಮಾಡಿಟ್ಕೊಂಡಿರೋ ಚಿಕನ್ನ ಹಾಕ್ಕೊಂಬಿಟ್ಟು ಇದಕ್ಕೂ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ಸಾಲ್ಟ್ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಚಿಕನ್ ಬಾಯ್ಲ್ ಆಗುತ್ತಲ್ವ ಇವಾಗ, ಅದಕ್ಕೆ ಚೆನ್ನಾಗಿ ಉಪ್ಪನ್ನೋದು ಹಿಡಿಯುತ್ತೆ, ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಯಾವಾಗ ಹಾಕ್ಕೊಂಡಾಗೂ ಫಸ್ಟ್ ಇದಕ್ಕೂ ಸ್ವಲ್ಪ ಉಪ್ಪನ್ನೋದು ಹಾಕ್ಕೋತೀನಿ. ಕಲಸಿಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಅಂತ ಹೇಳಿಬಿಟ್ಟು ಬಿಡಬೇಕು. ಇದು ಬೇಯೋ ಒಳಗಡೆ ನಾವು ಇದಕ್ಕೆ ಏನೇನು ಖಾರ ಹಾಕಬೇಕು ಅದನ್ನು ರುಬ್ಬಿಟ್ಕೊಳ್ಳೋಣ. ಫಸ್ಟ್ ನಾನು ಇಲ್ಲಿ ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಲ್ವ, ಸೊ ಇವನ್ನೆಲ್ಲ ನಾನು ಒಂದು ಕಡೆ ಇಟ್ಕೊಂಡು ಮತ್ತು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಒಂದು ಈರುಳ್ಳಿ ಹಾಕ್ಕೋಬೇಕು, ಸ್ವಲ್ಪ ಪುದೀನ ಹಾಕ್ಕೋಬೇಕು, ಮತ್ತು ಬಂದುಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದು ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಅಷ್ಟರಲ್ಲಿ ನಾವು ಆಲ್ರೆಡಿ ಇಲ್ಲಿ ಚಿಕನ್ ಸ್ವಲ್ಪ ಹೊತ್ತು ಉಪ್ಪು ಹಾಕಿಟ್ಟಿದ್ದೀವಲ್ಲ, ಇದನ್ನು ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಇಟ್ಟಿದ್ರೆ ಸ್ವಲ್ಪ ಹೊತ್ತು ಅದನ್ನು ಬೇಯ್ತಾ ಇರುತ್ತೆ. ಅಷ್ಟರಲ್ಲಿ ನಾವು ಖಾರ ಅನ್ನೋದು ರೆಡಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ ನಾವು ಮಿಕ್ಸಿಗೆ ಹಾಕ್ಕೋಬೋದು. ಆ್ಯಕ್ಚುಲಿ ನಾವು ಇವಾಗ ಹಾಕ್ಕೋತೀವಲ್ವ ಅವಾಗ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನಾವೇನಾದರೂ ಅರ್ಧಂಬರ್ಧ ರುಬ್ಕೊಂಡ್ಬಿಟ್ರೆ ಚಕ್ಕೆ ಲವಂಗ ಅವೆಲ್ಲ ಹಾಕಿರ್ತೀವಲ್ವ, ಶುಂಠಿ ಅವೆಲ್ಲ ನಾವು ತಿನ್ನೋವಾಗ ಬಾಯಿಗೆ ಸಿಕ್ಕಿದ್ರೆ ತಿನ್ನಬೇಕು ಅಂತ ಅನಿಸಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ನಿಮ್ಗೇನಾದರೂ ನೀರು ಸರಿ ಹೋಗಿಲ್ಲ ಅಂದರೆ ಮತ್ತೆ ಮಧ್ಯದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಇದು ಮಾಡಿ, ಆವಾಗ ಚೆನ್ನಾಗಿ ಮಿಕ್ಸಿ ಆಗುತ್ತೆ. ಪೇಸ್ಟ್ ಅಂತೂ ತುಂಬ ನುಣ್ಣಗೆ ಬರಬೇಕು, ಇಲ್ಲ ಅಂದರೆ ನಮಗೆ ಅಲ್ಲಲ್ಲಿ ಸಿಗ್ತಾ ಇದ್ದರೆ ತಿನ್ನಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ. ನನಗಂತೂ ಇಷ್ಟ ಆಗೋಲ್ಲ ಆ ಥರ ಇದ್ದರೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಮಿಕ್ಸಿಗೆ ಹಾಕ್ಕೋತೀನಿ. ಇನ್ ಕೇಸ್ ನೀರೇನಾದರೂ ಸರಿ ಹೋಗಿಲ್ಲ ಅಂದರೆ ಮತ್ತೆ ಅದನ್ನು ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಮಿಕ್ಸಿ ಮಾಡ್ಕೋತೀನಿ. ಆವಾಗ ನನಗೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಹಾಗಾಗಿ ನಾನು ಇಲ್ಲಿ ಇನ್ನೂ ಸ್ವಲ್ಪ ನೀರು ಸರಿ ಹೋಗಲಿಲ್ಲ, ಸೊ ಆಫ್ ಮಾಡಿಕೊಂಡು ಮತ್ತೆ ತೆಗೆದು ಇನ್ನೊಂದು ಸರಿ ನೋಡಿಕೊಂಡು ತರಿಯಾಗಿತ್ತು. ಹಾಗಾಗಿ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಕ್ಕೊಂಡೆ ಮಿಕ್ಸಿಗೆ. ಸೊ ನಾವು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ನಾವು ಚಿಕನ್ಗೆ ಇರುತ್ತಲ್ಲ ಅದರಲ್ಲಿ ಸೇರಿಸ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ಪೇಸ್ಟ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಈ ಥರ ನುಣ್ಣಗೆ ಬರಬೇಕಾಗತ್ತೆ. ಆ್ಯಂಡ್ ನಾವಿಲ್ಲಿ ಚಿಕನ್ ಆಲ್ರೆಡಿ ಬೇಯ್ತಿದೆ ಅಲ್ಲ, ಇದರಲ್ಲಿ ಪೇಸ್ಟ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ, ಹಾಗೆ ಅದರಲ್ಲೇ ಸ್ವಲ್ಪ ಪೇಸ್ಟ್ ಇದೆಯಲ್ಲ ಗ್ರೀನ್ ಪೇಸ್ಟ್, ಇದರಲ್ಲೇ ಸ್ವಲ್ಪ ಹೊತ್ತು ಕುದೀಲಿಕ್ಕಿಟ್ರೆ ನಮಗೆ ಗ್ರೀನ್ ಪೇಸ್ಟ್ ಏನಿದೆ ಇದು ಆಲ್ರೆಡಿ ಸ್ವಲ್ಪ ಪೀಸಸ್ಗೆ ಇದಾಗುತ್ತೆ, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಹಾಗೆ ಇಟ್ಟು ಬೇಯಲಿಕ್ಕೆ ಬಿಡಿ. ಸೊ ಬೇಯ್ದಾದಮೇಲೆ ಮತ್ತೆ ಬೇಕಾದರೆ ನಾವು ಏನೇನು ಖಾರ ಹಾಕ್ಕೋಬೇಕು ಅದನ್ನೆಲ್ಲ ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ದೊಡ್ಡ ಸ್ಪೂನ್ ಬರುತ್ತಲ್ವ, ಸೊ ಇದೊಂದು 2 ಟೇಬಲ್ ಸ್ಪೂನ್ ಇರುತ್ತೆ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ನ ಖಾರ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ, ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲ ಹಾಗೆ ಏನು ಮಾಡ್ತೀನಿ ಅಂದರೆ ಚಿಕನ್ ಮಸಾಲ ಬರುತ್ತಲ್ಲ ಅದನ್ನು ಸೇರಿಸ್ಕೊತೀನಿ ಸ್ವಲ್ಪ. ಸೊ ನಿಮ್ಗೆ ಇಷ್ಟ ಆದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಇಷ್ಟ ಸಾಕಂದ್ರೆ ಇದು ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಏನಂದರೆ ಚಿಕನ್ ಮಸಾಲ ಯೂಸ್ ಮಾಡ್ತೀವಿ, ಹಾಗಾಗಿ ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾನು 2 ಟೇಬಲ್ ಸ್ಪೂನ್ಸ್ ಆಫ್ ಚಿಕನ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಇದರಿಂದ ನಮಗೆ ಟೇಸ್ಟ್ ಇನ್ನು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಹಾಗಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಮಗೆ ರುಚಿಗೆ ಏನಾದರೂ ಉಪ್ಪು ಸ್ವಲ್ಪ ಕಮ್ಮಿ ಇದ್ದರೆ ಮತ್ತು ನಾವು ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಮ ಟೇಸ್ಟಿಗೆ ಸರಿ ಹೋದಂಗೆ. ಹಾಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪಿರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಅದ್ರ ಮೇಲೆ ಗಾರ್ನಿಷ್ ಮಾಡಿಬಿಟ್ಟು ಮತ್ತು ನಾವು ಪ್ಲೇಟ್ನ ಮುಚ್ಕೊಂಡ್ಬಿಟ್ರೆ ಸ್ವಲ್ಪ ಹೊತ್ತು ಅದು ಬೇಯಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಬೇಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಇದನ್ನೆಲ್ಲ ಹಾಕಾದ್ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ಲೇಮ್ನ ಒಂದು 5 ಮಿನಿಟ್ಸ್ ಬೇಯಕ್ಕೆ ಇಟ್ಬಿಡ್ತೀನಿ. ಆಯಿಲ್ ಸ್ವಲ್ಪ ಮೇಲೆಗೆ ಬರುತ್ತಲ್ವ, ಆವಾಗ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಥರ ಮಾಡಿ ಇಟ್ಬಿಡ್ತೀನಿ. ಸೊ ನೀವು ಆ ಥರ ಟ್ರೈ ಮಾಡಿ. ಸ್ವಲ್ಪ ಆಯಿಲ್ ಮೇಲೆ ಇದಾಗೋವರೆಗೂ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪೀಸೂ ಚೆನ್ನಾಗಿ ಬೆಂದಿರುತ್ತೆ. ನೀವು ಇಲ್ಲಿ ಫೈನಲ್ ಔಟ್ಪುಟ್ ನೋಡ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ರೆಡಿ ಮಾಡಿ ಹಾಗೆ ಬೆಳಿಗ್ಗೆಗೆ ಹೀರೆಕಾಯಿ ಪಲ್ಯ ಹಾಗೆ ಬಸ್ಸಾರು ಮಾಡೋಣ ಅಂದ್ಕೊಂಡ್ಬಿಟ್ಟು ಹೀರೆಕಾಯಿನ
ಕ್ಲೀನಾಗೆಲ್ಲ ಆಚೆಗಡೆ ಇದಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ಕಟ್ ಮಾಡಿ ಇಟ್ಕೊಡ್ತೀನಿ. ಇವಾಗೆ ಕಟ್ ಮಾಡಿಕೊಂಡ್ರೆ ಬೆಳಗ್ಗೆಗೆ ಸ್ವಲ್ಪ ಈಸಿ ಆಗುತ್ತಲ್ವ ಅಂತ ಅಂದ್ಬಿಟ್ಟು ನಿತ್ಯ ಇರ್ತಾರಲ್ಲ ಬೆಳಗ್ಗೆನೇ ಎಲ್ಲ ಮಾಡ್ಕೋಬೇಕಂದ್ರೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಕೆಲಸನ ನೈಟೇ ಮಾಡ್ಕೊಂಬಿಡ್ತೀನಿ. ನಾನೆಲ್ಲ ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ನಾಳೆ ಇದು ಮಾಡ್ಕೋಬೋದು ಅಂತಂದ್ಬಿಟ್ಟು ಇನ್ನು ಊಟ ಮಾಡೋಣ ಅಂತ ಹೇಳಿಬಿಟ್ಟು ನನಗೆ ನಾನ್ ವೆಜ್ ತಿಂದಾಗ ಕಂಪಲ್ಸರಿಯಾಗಿ ಥಮ್ಸಪ್ಪು ಸ್ಪ್ರೈಟ್ ಏನಾದರೂ ಇದ್ರೇ ತಿನ್ಲಿಕ್ಕೆ ಚೆನ್ನಾಗಿರೋದು. ಇನ್ನು ಸ್ವಲ್ಪ ಜಾಸ್ತಿ ತಿನ್ಬೋದು ಅನಿಸುತ್ತೆ. ಹಾಗಾಗಿ ನೆಕ್ಸ್ಟ್ ನಾನು ರೈಸ್ ಇಟ್ಕೊಂಡು ಹಾಗೆ ಗ್ರೇವಿ ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನಾನು ರಾತ್ರಿ ನಿತ್ವಿಗೆ ಹಾಲು ಕೊಡಬೇಕಲ್ವ, ಹಾಗಾಗಿ ಹಾಲು ಕಾಯಿಸ್ಲಿಕ್ಕೆ ಅಂತ ಇಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ. ಅವ್ರಿಗೆ ನೈಟ್ ಯಾವತ್ತು ನಾವು ಬೆಳಿಗ್ಗೆ ನೈಟ್ ಮಲ್ಗೋಕ್ಕೆ ಮುಂಚೆ ಒಂದು ಸ್ಮಾಲ್ ಕಪ್ ಆಫ್ ಹಾಲನ್ನ ಕೊಡ್ತೀವಿ. ಜಾಸ್ತಿ ಕೊಡಲ್ಲ, ಸ್ವಲ್ಪ ಕೊಡ್ತೀವಿ, ಊಟ ತಿನ್ನಲ್ಲ ಅಂತ ಅಂದ್ಬಿಟ್ಟು. ಇದು ಇವತ್ತಿನ ವ್ಲಾಗ್. ಸೊ ಚಿಕನ್ ಫ್ರೈ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸೋಣ. ಇನ್ನು ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಮತ್ತೊಂದು ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಸಿ ಯು, ಬಾಯ್, ಗುಡ್ ನೈಟ್.